ಹರೇ ಕೃಷ್ಣ. ಇವತ್ತು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ. ಈ ದಿನದಂದು ಪಂಢರಪುರದಲ್ಲಿ ಟೊಂಕದ ಮೇಲೆ ಕೈಯಿಟ್ಟು ಭಕ್ತರ ಬರುವುದ ನೋಡುತ್ತಾ ಪುಂಡಲೀಕ ಮುನಿವರದನಾಗಿ ಇಟ್ಟಿಗೆ ಮೇಲೆ ನಿಂತ ಸಾಕ್ಷಾತ್ ವಿಠಲನ ಜಾತ್ರಾ ಮಹೋತ್ಸವ. ಅಭಂಗ ಪ್ರಿಯನಾದ ನಾದಬ್ರಹ್ಮನಾದ ಈತನನ್ನು ಹಾಡಿ ಕುಣಿದು ತಾಳ ತಟ್ಟುತ್ತಾ ಭಕ್ತಿಯ ಪರಾಕಾಷ್ಠೆಯಲ್ಲಿ ತಂಡೋಪತಂಡವಾಗಿ ವಿಠಲನ ಈ ಉತ್ಸವದಲ್ಲಿ ನೆರೆದ ಭಕ್ತವೃಂದವ ನೋಡುವುದೇ ಕಣ್ಣಿಗೊಂದು ಹಬ್ಬ. ವಿಠು ಮಾವುಲಿ, ವಿಠೋಬ, ಪಂಡರಿನಾಥ, ಹರೇ ವಿಠಲ ಪಾಂಡುರಂಗ ಎನ್ನುವ ಭಕ್ತಸ್ತೋಮದ ಕೊರಳ ಕೂಗು ಮುಗಿಲು ಮುಟ್ಟುವಂತಿರುವ ಈ ದೃಶ್ಯವನ್ನು ಅದೆಷ್ಟು ಕಣ್ತುಂಬಿಕೊಂಡರೂ ಸಾಲದೆಂಬಂತಿರುತ್ತದೆ. ಇದೆಲ್ಲ ಮಹಾರಾಷ್ಟ್ರದ ಪಂಢರಪುರವೆಂಬ ದೊಡ್ಡ ಶಹರದ ಕಥೆಯಾದರೆ, ಇತ್ತ ಈ ಕಡೆ ನಮ್ಮ ಕರ್ನಾಟಕದ ಪ್ರತಿ ನಗರಗಳಲ್ಲೂ ಈ ಹರಿದಿನದ ಆಚರಣೆ ವಿಶೇಷವಾಗಿ ಜರುಗುತ್ತದೆ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಎಲ್ಲ ಶ್ರೀ ಮಠಗಳಲ್ಲೂ ಜನಸಾಗರ. ತಮ್ಮ ತಮ್ಮ ಮಠದ ಪೀಠಾಧಿಪತಿಗಳಿಂದ ವೈಷ್ಣವ ಚನ್ನೆಗಳಾದ ಶಂಖ ಚಕ್ರಗಳ ಧಾರಣೆಗಾಗಿ ಸೇರಿದ ಜನಸಂಖ್ಯೆ ನಿಜಕ್ಕೂ ಹುಬ್ಬೇರಿಸುವಂತಹದ್ದೇ. ಅಭಿಮಾನವೋ ಹರಿಯಾಜ್ಞೆಯೋ, ಮೂಢಭಕ್ತಿಯೋ ಜ್ಞಾನಭಕ್ತಿಯೋ ಕಾಣೆ, ಎಲ್ಲರೂ ಈ ದಿನ ಈ ನಿಯಮವ ಪರಿಪಾಲಿಸಲೇಬೇಕೆಂದು ಕಟಿಬದ್ಧರಾಗಿ ಬಂದು ಸರದಿಯಲ್ಲಿ ನಿಲ್ಲುವ ಬಗೆಗೆ ಮನ ಬೆರಗಾಗದೇ ಇರದು. ವಯಸ್ಕರು, ಹಿರಿಯರು, ಯುವಕರು, ಯುವತಿಯರು, ಚಿಕ್ಕ ಮಕ್ಕಳು ಹೀಗೆ ಎಲ್ಲ ರೀತಿಯಲ್ಲೂ ಸಮನಾದ ಸಂಖ್ಯೆಯಲ್ಲಿ ಸಡಗರ ಸಂಭ್ರಮದಿಂದ ಜನ ಸೇರುವುದಿದೆಯಲ್ಲ, ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಜನಗಳಲ್ಲಿ ಆಧ್ಯಾತ್ಮದ ಅರಿವಿನ ಕಿಡಿ ಹಚ್ಚುವ ಇಂತಹ ಆಚರಣೆಗಳು ಅತ್ಯವಶ್ಯಕ. ಇದರ ಬಗ್ಗೆ ಗೊತ್ತಿಲ್ಲದ ಕುಹಕಿಗಳಾಡುವ ಕಟುನುಡಿಗಳ ಬದಿಗಿಟ್ಟು ನಮ್ಮ ಧರ್ಮ ಪಾಲನೆಯ ಕರ್ತವ್ಯದ ಕರೆಗೆ ಓಗೊಟ್ಟು ಇಂತಹ ಪವಿತ್ರ ಆಚರಣೆಗಳಲ್ಲಿ ಭಾಗವಹಿಸುವುದಿದೆಯಲ್ಲ, ಇದೊಂಥರ ಮನಕ್ಕೆ ನೆಮ್ಮದಿಯ ಭಾವ ತಂದುಕೊಡುತ್ತದೆ. ತಪ್ತ ಮುದ್ರಾಧಾರಣೆ ಇದು ಶಾಸ್ತ್ರವಿಹಿತವಾದದ್ದು. ಶ್ರೀಹರಿಯಾದ ಸಾಕ್ಷಾತ್ ವಿಷ್ಣುವಿನ ಚಿಹ್ನೆಗಳಾದ ಸುದರ್ಶನ ಚಕ್ರ ಮತ್ತು ಪಾಂಚಜನ ಶಂಖದ ಮುದ್ರೆಗಳನ್ನು ಕೆಂಡದಲ್ಲಿ ಕಾಯಿಸಿ ಧರಿಸಿಕೊಳ್ಳುವ ಈ ಪ್ರಕ್ರಿಯೆ ಒಂದು ರೀತಿಯ ಚಿಕಿತ್ಸೆಯೇ ಸರಿ. ಹೌದು, ಮನಸ್ಸಿನ ಕಲ್ಮಶ ಕಿತ್ತೊಗೆದು ಮನಃಶುದ್ಧಿ ಮಾಡುವುದಲ್ಲದೆ ದೇಹದಲ್ಲಿರುವ ಅನೇಕಾನೇಕ ಜಾಡ್ಯಗಳನ್ನೂ ದೂರೋಡಿಸಿ ಪಾಪ ಸಂಚಯ ಕಳೆದು ವಿಷ್ಣು ಮಾರ್ಗವ ತೋರುವ ಪರಮ ಪಾವಿತ್ರ್ಯದ ಈ ಚಿಕಿತ್ಸೆ ಶ್ರೀಹರಿಯೇ ಖುದ್ದಾಗಿ ವಿಧಿಸಿದಂತಿದೆ. ಪರಮಹಂಸ ಪೀಠದ ಪರಿವ್ರಾಜಕರೆನಿಸಿದ ಯತಿವರೇಣ್ಯರ ಕರಕಮಲದಿಂದ ಈ ತಪ್ತ ಮುದ್ರಾಧಾರಣೆ ಮಾಡುವುದೇ ಈ ದಿನದ ಪರಮೋಚ್ಚ ಅಧಿಕಾರ ಎಂಬಂತೆ ಜನಸಾಗರ ಹರಿದು ಬರುವುದು ನೋಡುವುದೇ ಕಣ್ಣಿಗೆ ಆನಂದ. ಇವತ್ತು ಎಲ್ಲೆಡೆಯೂ ಕಚ್ಚೆ ಸೀರೆ, ಪಂಚೆ, ಶಲ್ಯ ಹೀಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಭರದಿಂದ ಸಾಗಿ ಬಂದು ನೆರೆಯುವ ಭಕ್ತ ಸಮೂಹದ ಉತ್ಸಾಹದ ಪರಿ ವಾಚಕ್ಕೆ ನಿಲುಕದು. ಅದನ್ನು ಕಣ್ತುಂಬಿಕೊಂಡೇ ಆನಂದಿಸಬೇಕು. ಇವತ್ತು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಇಡೀ ದಿನ ಮುದ್ರಾಧಾರಣೆಗೆಂದೇ ಉಪವಾಸದಿಂದ ನಿಂತಿರುವ ಜನರ ಶ್ರದ್ಧಾ ಭಕ್ತಿ ಒಂದೆಡೆ ಕಂಡರೆ, ನಿಂತಿರುವ ಅಷ್ಟೂ ಜನಸಮೂಹಕ್ಕೂ ಆಚೀಚೆ ಆಗದಂತೆ ಪ್ರತಿಯೊಬ್ಬರಿಗೂ ಮುದ್ರೆ ಧಾರಣೆ ಮಾಡುವ ಶ್ರೀಗಳ ಅಂತಃಶಕ್ತಿ ಇನ್ನೊಂದೆಡೆ. ಜನಸಾಗರದ ಮಧ್ಯೆ ಪಾದರಸದಂತೆ ಹರಿದು ಬಂದು ಎಲ್ಲ ಭಕ್ತವೃಂದಕ್ಕೂ ಮುದ್ರೆ ನೀಡಿ ಅನುಗ್ರಹಿಸುವ ಗುರು ಕಾರುಣ್ಯಕ್ಕೆ ಕೈಯೆತ್ತಿ ಮುಗಿಯದ ಹೊರತು ಬೇರೇನೂ ತೋಚದು. ಇಂತಹ ಪರಮ ಮಂಗಲಕರ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಸಾರ್ಥಕತೆ. ಸುದರ್ಶನ ಶಂಖವ ಧಾರಣೆಯನ್ನು ಭುಜಯುಗದಳು ಮಾಡಿ ಮುರಾರಿಯ ಮಂತ್ರವ ಅವರಿಂದಲೇ ಪೇಳಿ ಓರಂತ ಜಪಿಸುತ್ತಿರು ಮನವೇ ಎಂಬ ದಾಸರ ನುಡಿಯಂತೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾನಂದಸ್ಯ ಮೇ ನಿತ್ಯಂ ವಿಷ್ಣು ಮಾರ್ಗಂ ಪ್ರದರ್ಶಯ ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿ ಮಾಂ ಪಾಪಿನಂ ಘೋರ ಸಂಸಾರಾರ್ಣವಪಾತಿನಾಂ ಎಂದು ಶ್ರೀಗಳ ಕೈಯಿಂದ ಮುದ್ರಾಧಾರಣೆ ಮಾಡಿಸಿಕೊಂಡಾದ ಮೇಲೆ, ಗುರುಗಳಿಗಿಂತ ಅಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರು, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಎಂದು ಈ ಹರಿದಿನವನ್ನು ಸಾರ್ಥಕಗೊಳಿಸಿದ ಗುರುಗಳ ಸ್ಮರಿಸುವ ಧನ್ಯತಾ ಭಾವವೊಂದು ಮನದಲ್ಲಿ ಮೂಡದೇ ಇರದು. ನಿಟ್ಟುಸಿರಿ ನಿಂಬಾಯಿ ತೆರೆದು ಹರಿವಿಠಲ ಸಲಹೆಂದೆನಲು ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕುತರನು ಎಂಬ ನಮ್ಮ ಜಗನ್ನಾಥದಾಸರ ಮಾತಿನಂತೆ ಆ ಪಂಢರಪುರದ ಪಟ್ಟಣದರಸು ಆ ಪಂಢರಿರಾಯನನ್ನು ಒಂದೊಮ್ಮೆ ಬಾಯಿ ತೆರೆದು ವಿಠಲ ಸಲಹೋ ಜಗದಂತರ್ಯಾಮಿ ಎಂದು ಮನದುಂಬಿ ಸ್ಮರಿಸಿದರೆ ಅನಿಷ್ಟ ನಿವೃತ್ತಿ, ಸಕಲ ಸೌಭಾಗ್ಯ ಪ್ರಾಪ್ತಿ ಎಂದು ಹೇಳುತ್ತಾ ಸರ್ವರಿಗೂ ಶೈನಿ ಏಕಾದಶಿಯ ಶುಭಾಶಯಗಳು.